ಇದನ್ನು 1054ನೇ ಇಸ್ವಿಯ ಸುಮಾರಿಗೆ ಸೋವಿ ಶೆಟ್ಟಿ ಎನ್ನುವ ವ್ಯಕ್ತಿ ಇದನ್ನು ನಿರ್ಮಾಣ ಮಾಡಿರ್ತಾನೆ. ಜಾಲಂಧ್ರ ಅಥವಾ ಕಿಟಕಿಗಳನ್ನ ನೋಡ್ಬೋದು. ಆಗಿನ ಕಾಲದಲ್ಲಿ ಒಂದು ವೆಂಟಿಲೇಷನ್ಗೆ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದು ನಿಮ್ಗೆ ಇಲ್ಲಿ ಕಾಣುತ್ತೆ. ಸುಮಾರು 9 ಮೀಟರ್ ಉದ್ದ ಇರುವಂಥ ಒಂದು ಸ್ತಂಭ ಇದು. ಕರು ಬಂದು ಹಸುವಿನ ಹತ್ರ ಹಾಲು ಕುಡಿತಾ ಇರೋದು ಕೂಡ ಕೆತ್ತಿದ್ದಾರೆ. ಅದ್ರ ಕೆಳಗಡೆ ಆದಂಗೆ ನಿಮ್ಗೆ ಈ ಕನ್ನಡ ಶಾಸನ ಕೂಡ ಇದೆ. ಸ್ನೇಹಿತರೆ, ನಾವಿವಾಗ ಬಳ್ಳಿಗಾವಿಯ ಊರೊಳಗಡೆ ಇದ್ದೀವಿ. ಈ ಊರೊಳಗಡೆ ಬಂದಾಗ ನಿಮಗೆ ಮೊದಲು ಸಿಗುವಂಥ ಗುಡಿನೇ ಬಂದು ಸೋಮೇಶ್ವರ ಗುಡಿ ಅಂತ. ಇದನ್ನು 1054ನೇ ಇಸ್ವಿಯ ಸುಮಾರಿಗೆ ಸೋವಿ ಶೆಟ್ಟಿ ಎನ್ನುವ ವ್ಯಕ್ತಿ ಇದನ್ನು ನಿರ್ಮಾಣ ಮಾಡಿರ್ತಾನೆ. ಇನ್ನು 1164ನೇ ಇಸ್ವಿಯ ಸುಮಾರಿಗೆ ಇಲ್ಲಿನ ಒಂದು ಬಣಜಿಗ ಸಮುದಾಯ ಏನಿದೆ ಅದು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಮುಂದೆ ಇದನ್ನು ಗವರೇಶ್ವರ ದೇವಸ್ಥಾನ ಅಂತಲೇ ಕೂಡ ಕರೆದಿದ್ದಾರೆ ಅಂತ ಶಾಸನಗಳಲ್ಲಿ ದಾಖಲೆ ಆಗಿದೆ. ಇದು ಕೂಡ ASI ಅಥವಾ ಭಾರತದ ಪುರಾತತ್ವ ಇಲಾಖೆಯ ಒಂದು ಸೈಟ್ ಕೂಡ ಆಗಿದೆ. ನೀವು ಇಲ್ಲಿ ನೋಡ್ಬೋದು. ನಿಮ್ಗಿಲ್ಲಿ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ASI ಅವರು ಒದಗಿಸಿದ್ದಾರೆ. ನಾವಿಗೆ ಮುಂದಕ್ಕೆ ಹೋದರೆ ನಿಮಗೆ ಈ ಸೋಮೇಶ್ವರ ಗುಡಿಯ ಒಂದು ಕಟಾಂಜನದಲ್ಲಿ ನೀವು ಆನೆಯನ್ನು ನೋಡ್ಬೋದು. ನನ್ನ ಎದುರುಗಡೆ ನಿಮಗೆ ಕಾಣಿಸ್ತಿದೆ. ಈ ಕಟಾಂಜನ ಅಂದರೆ ಈ ಒಂದು ಮೆಟ್ಟಿಲಿನ ಭಾಗ ಇದೆಯಲ್ಲ, ಇದನ್ನು ಕಟಾಂಜನ ಅಂತ ಕರೀತಾರೆ. ಈ ಒಂದು ಕಟಾಂಜನದಲ್ಲಿ ಆನೆಯನ್ನು ಒಂದು ಸವಾರಿ ಮಾಡ್ತಿರೋಂಥ ಒಂದು ದೃಶ್ಯ ಕೂಡ ತುಂಬ ಒಂದು ಅದ್ಭುತವಾಗಿ ಕೆತ್ತಿದ್ದಾರೆ. ಇದನ್ನು ನೀವು ನೋಡ್ಬೋದು. ಇನ್ನು ಈ ದೇಗುಲದ ಮತ್ತೊಂದು ವಿಶೇಷತೆ ಏನು ಅಂದರೆ, ನೀವು ದೇಗುಲದ ಒಂದು ಲಾಲಟದಲ್ಲಿ ನೋಡಬಹುದು, ಇಲ್ಲಿ ಗಜಲಕ್ಷ್ಮಿಯ ಒಂದು ಉಬ್ಬು ಶಿಲ್ಪ ಕೂಡ ಇದೆ. ಇನ್ನು ನೀವು ಪಕ್ಕದಲ್ಲೇ ನೋಡ್ಬೋದು. ನೀವು ಪಕ್ಕ ನೋಡಿದ್ರೆ ಇಲ್ಲಿ ಜಾಲಂಧ್ರ ಅಥವಾ ಕಿಟಕಿಗಳನ್ನ ನೋಡ್ಬೋದು. ಆಗಿನ ಕಾಲದಲ್ಲಿ ಒಂದು ವೆಂಟಿಲೇಷನ್ಗೆ ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದು ನಿಮ್ಗೆ ಇಲ್ಲಿ ಕಾಣುತ್ತೆ. ಸೊ ಇದೆಲ್ಲ ಸೋಮೇಶ್ವರ ಗುಡಿಯ ಬಗ್ಗೆ ಮಾಹಿತಿ. ನೀವು ಇನ್ನೂ ಒಳಗಡೆ ಹೋದರೆ ಸುಮಾರು ನಿಮಗೆ 4 ರಿಂದ 5 ದೇಗುಲಗಳು ಹೊಯ್ಸಳ ಕಾಲದ್ದು ಮತ್ತು ಕಲ್ಯಾಣದ ಚಾಲುಕ್ಯರ ಕಾಲದ್ದು ಸಾಕಷ್ಟು ಗುಡಿಗಳು ಮುಂದೆ ಇದೆ. ಅದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಗೆಳೆಯರೆ, ಸೋಮೇಶ್ವರ ಗುಡಿ ನೋಡಿಕೊಂಡು ನಾವು ಮುಂದಕ್ಕೆ ಬಂದರೆ ನಿಮಗೊಂದು ಆಕರ್ಷಕವಾದ ಒಂದು ಸ್ತಂಭ ಸಿಗುತ್ತೆ. ನೀವು ಇದನ್ನು ನೋಡ್ಬೋದು. ಇದು ಸುಮಾರು 9 ಮೀಟರ್ ಉದ್ದ ಇರುವಂಥ ಒಂದು ಸ್ತಂಭ ಇದು. ಸುಮಾರು 3 ಮೀಟರ್ ಎತ್ತರದ ಮೇಲೆ ಬಂದು ಆ ಕಂಬವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಇದಕ್ಕೆ ಹೆಸರು ಕೂಡ ಕರೆಯೋದು ಕೂಡ ಬೈರುಂಡೇಶ್ವರ ಅಂತ ಕರೀತಾರೆ. ನೀವು ಕೇಳ್ಬೋದು ಏನದು ಬೈರುಂಡೇಶ್ವರ ಅಂತ. ಸಾಧಾರಣವಾಗಿ ನಾವು ಕರ್ನಾಟಕದ ಒಂದು ರಾಜಲಾಂಛನವನ್ನು ನೋಡಿದ್ರೆ ಗಂಡಬೇರುಂಡವನ್ನು ಸಾಧಾರಣವಾಗಿ ಎಲ್ಲ ನೋಡೇ ಇರ್ತೀವಿ. ಇದು ಗಂಡಬೇರುಂಡನಿಗೆ ಆ್ಯಕ್ಚುಲಿ ಮಾಡಿರೋಂಥ ಒಂದು ದೇವಸ್ಥಾನ. ಈ ಥರ ಒಂದು ದೇವಸ್ಥಾನವನ್ನು ಸಾಧಾರಣವಾಗಿ ನೀವು ನೋಡಿರಲ್ಲ. ಯಾಕೆಂದರೆ ಕಂಬದ ಕೆಳಗಡೆನೇ ಬಂದು ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರೋಂಥದ್ದು ಉದಾಹರಣೆಗಳು ತುಂಬಾ ಕಡಿಮೆ ಸಿಗುತ್ತೆ. ಈ ಥರ ಒಂದು ವಿಶೇಷವಾದ ಒಂದು ದೇವಸ್ಥಾನ ಇದು. ಇದರ ಇತಿಹಾಸ ಏನು ಹೇಳುತ್ತೆ ಅಂದರೆ, ಕಲ್ಯಾಣ ಚಾಲುಕ್ಯರ ಒಂದು ಪ್ರಖ್ಯಾತ ದೊರೆಯಾಗಿದ್ದಂತಹ ತ್ರೈಲೋಕ್ಯ ಮಲ್ಲ, ಅವನ ದಂಡಾಧಿಕಾರಿಯಾಗಿದ್ದಂತಹ ಚಾಮುಂಡರ ಅರಸ ಅನ್ನುವ ಒಬ್ಬ ವ್ಯಕ್ತಿ ಈ ಒಂದು ದೇಗುಲವನ್ನು ನಿರ್ಮಾಣ ಮಾಡಿದ ಅನ್ನೋದು ಇಲ್ಲಿನ ಇತಿಹಾಸ. ಇಲ್ಲಿ ನೋಡ್ಬೋದು, ಹೊರಗಡೆ ನೀವು ನೋಡ್ಬೋದು, ಇಲ್ಲಿ ಗಂಡಬೇರುಂಡವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿರೋದು ನಿಮ್ಗೆ ಕಾಣುತ್ತೆ. ಸೊ ಹಾಗಾಗಿ ಇದನ್ನು ಬಂದು ಬೈರುಂಡೇಶ್ವರ ದೇಗುಲ ಅಂತ ಕರೀತಾರೆ. ಸ್ನೇಹಿತರೆ, ಸೋಮೇಶ್ವರ ಮತ್ತು ಬೈರುಂಡೇಶ್ವರ ದೇಗುಲದ ನಂತರ ನಾವು ಬಳ್ಳಿಗಾವಿಯ ಒಂದು ಕೆರೆ ಪಕ್ಕದಲ್ಲೇನಾದ್ರು ಬಂದರೆ ಈ ಒಂದು ಸಮುಚ್ಚಯಗಳು ಕೂಡ ಸಿಗುತ್ತೆ. ಇವು ಕೂಡ ಸುಮಾರು 13ನೇ ಶತಮಾನದ ಸುಮಾರಿನ ದೇವಸ್ಥಾನಗಳು. ಮುಂದಿನ ದಿನಗಳಲ್ಲಿ ಇದನ್ನು ನೋಡಿದ್ರೆ ಇದನ್ನೆಲ್ಲ ASI ಅವರು ಬಂದು ಮರು ಜೋಡಣೆ ಮಾಡಿರೋದು ಇಲ್ಲಿ ಗೊತ್ತಾಗ್ತಿದೆ. ಸೊ ಇಲ್ಲೇ ಸ್ಥಳೀಯವಾಗಿ ಏನು ಉಳ್ಕೊಂಡಿದ್ದಂಥ ಪಳೆಯುಳಿಕೆಗಳನ್ನೆಲ್ಲ ಬಳಸಿ ಅಥವಾ ಅಲ್ಲಿದ್ದ ಕಲ್ಲುಗಳು ಮೂರ್ತಿಗಳನ್ನೆಲ್ಲ ಬಳಸಿ ASI ಅವರು ಮತ್ತೆ ಇದನ್ನು ಮರು ನಿರ್ಮಾಣ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಇದು ಪಂಚಲಿಂಗೇಶ್ವರ ದೇಗುಲ ಅಂದ್ಬಿಟ್ಟು. ಇದು ಕೂಡ ಮರು ಜೋಡಣೆ ಆಗಿರೋಂಥ ಒಂದು ದೇಗುಲ. ಇನ್ನು ಇದ್ರ ವಿಶೇಷತೆ ಏನು ಅಂದರೆ, ಇಲ್ಲಿ ನಂದಿನಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ಒಂದು ನಂದಿಯನ್ನು ನೀವು ನೋಡ್ಬೋದು. ಇದನ್ನು ಬಯಲಿನಲ್ಲೇ ಇಟ್ಟಿದ್ದಾರೆ. ಇನ್ನು ನಂದಿ ಮಂಟಪದ ಇನ್ನು ಸುತ್ತ ನೀವು ನೋಡಿದ್ರೆ ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಕಂಬಗಳು ಕೂಡ ಕಾಣುತ್ತೆ. ಗರ್ಭಗುಡಿಯ ಹೊರಗಡೆ ನೀವು ನೋಡಿದ್ರೆ ನಿಮಗೆ ಜಾಲಾಂಧ್ರಗಳು ಸಾಕಷ್ಟು ಕಾಣುತ್ತೆ. ಸೊ ಈ ಗುಡಿಗಳು ಕೂಡ ಇರೋವಂಥದ್ದು ಇದೇ ಒಂದು ಬಳ್ಳಿಗಾವಿ ಅನ್ನೋ ಹಳ್ಳಿನಲ್ಲಿ. ಇನ್ನು ಇಲ್ಲಿ ಕನ್ನಡದ ಶಾಸನ ಕೂಡ ಇದೆ. ಬನ್ನಿ ಅದನ್ನು ತೋರಿಸ್ತೀನಿ.
ಮತ್ತು ನೀವು ಇಲ್ಲಿ ನೋಡ್ಬೋದು, ಇದು ಕನ್ನಡದ ಶಾಸನ ಇದು. ಇನ್ನು ನೋಡ್ಬೋದು ನೀವು ಮೇಲ್ಗಡೆ, ನೀವು ಈಗಾಗಲೇ ನೋಡಿರಬೇಕು, ಎಡಗಡೆಗಾದಂಗೆ ನಿಮಗೆ ವರಾಹ ಕಾಣಿಸಿದ್ರೆ ಮಧ್ಯದಲ್ಲಿ ಶಿವದ ಒಂದು ಲಿಂಗ ಕಾಣುತ್ತೆ, ಶಿವನ ಲಿಂಗ. ಬಲಗಡೆಗಾದಂಗೆ ಒಂದು ಕರು ಬಂದು ಹಸುವಿನ ಹತ್ರ ಹಾಲು ಕುಡಿತಾ ಇರೋದು ಕೂಡ ಕೆತ್ತಿದ್ದಾರೆ. ಅದ್ರ ಕೆಳಗಡೆ ಆದಂಗೆ ನಿಮ್ಗೆ ಈ ಕನ್ನಡ ಶಾಸನ ಕೂಡ ಇದೆ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ. ಕನ್ನಡದ ಕ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು, ಮುಂದೆ ಸಾತವಾಹನರು, ಬನವಾಸಿಯ ಕದಂಬರು, ಬಾದಾಮಿಯ ಚಾಲುಕ್ಯರು, ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದೋರ ಸಮುದ್ರದ ಹೊಯ್ಸಳರು, ವಿಜಯನಗರದ ಕರ್ನಾಟರು, ಮೈಸೂರಿನ ಒಡೆಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟನ್ನು ಧರಿಸೋಣ. ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ